ಎಲ್ಲರೂ ಹುಷಾರಾಗಿ ಭಯ ಭಕ್ತಿ ಶ್ರದ್ಧೆ ವಿನಯದಿಂದ ಕೇಳಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಏನಾದ್ರೂ ಮಾಡಿದ್ರ ಎಲ್ಲ ಕಾಕೊಂಡ್ಬಿಡ್ತೀರಾ. ಸಿಟಿನಲ್ಲಿ ಪಂಚಮಹಾ ಕಳ್ಳರು ಎನ್ನುವ ಹೊಸ ಗುಂಪು ಶುರುವಾಗಿದೆ. ರಾತ್ರಿ ಆದ್ರೆ ಸಾಕು ಯಾರಾದ್ರೂ ಹಣವಂತರ ಮನೆಗೆ ನುಗ್ಗುಬಿಟ್ಟು ಇರೋ ಬರೋದನ್ನೆಲ್ಲ ಹಂಗಂಗೆ ದೋಚ್ಕೊಂಡೋಗಿ ಅವ್ರನ್ನ ನಡು ರೋಡ್ನಲ್ಲಿ ನಿಲ್ಸ್ಬಿಡ್ತಾರೆ. ನಿನ್ನೆ ರಾತ್ರಿ ಆ ಪಂಚಮಹಾ ಕಳ್ಳರು ಪಕ್ಕದ ಬೀದಿಲಿರೋ ಮನೆಗೆ ಹೋಗಿ ದುಡ್ಡು ಒಡವೆ ಎಲ್ಲ ದೋಚೋದು ಅಲ್ಲದೆ ಆ ಮನೇಲಿ ಕೆಲಸ ಮಾಡ್ತಿದ್ ಹುಡುಗಿನೂ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಚಂಪಚಮಲ ಹಂಗಿದ್ದ ಮೇಲೆ ನೀನು ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು. ಯಾಕೆ? ಎಷ್ಟಾದ್ರೂ ನೀನು ಕೆಲಸದವಳಲ್ವಾ? ನಾನ್ ಕೆಲಸದವಳಲ್ಲ. MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸ್ರದಿಕ್ಕೆ ತಪ್ಪುತ್ತಾ? ಇರೋ ಬರೋ ಒಡವೆನಲ್ಲಿ ಯಾವ ತರ ಉಳಿಸ್ಕೋಬೇಕು ಅಂತ ಕಷ್ಟ ಪಡ್ತಾ ಇದ್ದೀನಿ. ಕೋಳಿ ಜಗಳ ಆಡ್ಕೊಂಡು ಕೂತಿದಿರಲ್ಲ ನೋಡಿ. ಇನ್ಮೇಲಿಂದ ನಾವು ರಾತ್ರಿ ಆಯ್ತಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಹುಷಾರಾಗಬೇಕು. ಎಲ್ಲರೂ ಒಂದ್ಕಣ್ ಮುಚ್ಕೊಂಡೆ ನಿದ್ದೆ ಮಾಡಿ. ಇರೋ ಬರೋ ಕಿಟಕಿ ಬಾಗಿಲುಗಳನ್ನೆಲ್ಲ ಬಂದ್ ಮಾಡ್ಬಿಡಿ. ಉಸಿರುಗಟ್ಟಿದ್ರು ಪರವಾಗಿಲ್ಲ, ಹೆಂಗ ಜೀವ ಉಳಿಸ್ಕೊಬೇಕು, ಒಡವೆಗಳನ್ನ ಉಳಿಸ್ಕೊಬೇಕು. ನೋಡಿ, ಯಾರು ಅಷ್ಟೊತ್ತಲ್ಲಿ ಬಂದ್ಬಿಟ್ಟು ಬಾಗಿಲು ಬಡಿದ್ರು ಅಂದ್ಬಿಟ್ಟು ನೀನ್ ಬುರ್ರೋ ಅಂತ ಬಾಗಿಲು ತೆಗೆದ್ಬಿಟ್ಟಿಯಾ. ಯಾರು ಏನು ಎತ್ತ ಎಲ್ಲಿಂದ ಬಂದಿದ್ದಾರೆ ಅಂತ ವಿಚಾರಿಸ್ಕೊಂಡು ಆಮೇಲೆ ಬೇಕಿದ್ರೆ ನೀನ್ ಯಾರಿಗಾದ್ರೂ ಬಾಗಿಲು ತೆಗಿ. ಒಂದೊಂದ್ಸತಿ ನೀವೇ ಲೇಟ್ ಆಗಿ ಬಂದ್ರಪ್ಪ. ಅವಾಗ ಅದು ಒಳ್ಳೆ ಪ್ರಶ್ನೆ. ನೀವ್ ಏನ್ ಮಾಡ್ದ ಅವಾಗ? ಚಂಪಚಮೇಲೆ ನಾನೊಂದು ಕೆಲಸ ಮಾಡಿಸಿ. ಅದೇ ಮನೆ ಮೇಲ್ಗಡೆ ಅದೇ ಕಡೆ ಹೊಗೆ ಹೋಗಕ್ ಬಿಟ್ಟಿದೀವಲ್ಲ ಒಂದು ಚಿಕ್ಕ ಕಿಟಕಿ. ಆ ಕಿಟಕಿ ಮೇಲಿಂದ ನಾನು ಅಂತ 5 ಸಲ ಕೋಳಿ ಕೂಗ್ದಂಗ್ ಕೂಗ್ತೀನಿ. ಎಷ್ಟು ಸಲ ಹೇಳು? 5 ಸಲ ಕೋಳಿ ಕೂಗ್ದಂಗ್ ಕೂಗ್ತೀನಿ. ನಾನೆಂತ ಕನ್ಫರ್ಮ್ ಆಗುತ್ತೆ ಬಾಗಿಲು ತೆಗೆದು. ನಾನು ಅಡ್ಗೆ ಮನೆ ಬಾಗಿಲು ತೆಗಿತೀನಿ, ನೀವು ಬಂದು ಅಲ್ಲೇ ಮಲ್ಕೊಂಬಿಡಿ. ಬಿಡು, ತಪ್ಪಿಸ್ಬಿಡ್ಬೇಡಿ ನೀನು. ನಿಮ್ಗೆ ಅರ್ಥ ಆಗಿರ್ತಾನೆ, ನಿಮ್ಗೂ ಅರ್ಥ ಆಗಿರ್ತಾನೆ. ಈಗ ಅವ್ರಿಬ್ರಿಗೂ ಕಾದಿದೆ. ಲೇ ಕತ್ತೆಗಳ ಬಂದ್ರ ಇಲ್ಲಿ. ಸುಮ್ನೆ ನಮ್ಮನ್ನ ಯಾಕೆ ಬಾವ ಬೈತೀರಾ? ನನ್ನ ಪಾಡಿಗೆ ನಾನು ಕತ್ತೆಗಳ ಅಂತ ಕರೆದೆ. ನೀವಿಬ್ರು ಯಾಕೆ ಬಂದ್ರಿ? ಕತ್ತೆಗಳ ಅಂದ ತಕ್ಷಣ ನೀವಿಬ್ರು ಬಂದಿದ್ದೀರಿ ಅಂದ್ಮೇಲೆ ನೀವಿಬ್ರು ಕತ್ತೆಗಳೇ. ಯಾರ ಮಾಡಿ ತಪ್ಪಿಗೆ ನಾವಿಬ್ರು ಯಾಕೋ ಬೈಸ್ಕೊಬೇಕು? ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾವ್ ಹೆಸರಿಗೆ ರಂಗ ತೋರ್ಸಿದ ಮೇಲೆ ನಿನ್ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ. ಈ ಒಡವೆಗಳನ್ನೆಲ್ಲ ತಗೊಂಡು ಹೋಗಿ ಏನೋ ಮಾಡ್ತೀಯಾ? ಆ ಪಂಚಮಹಾ ಕಳ್ರಿದಾರಲ್ಲ ಅವ್ರಿಗೆ ಒಪ್ಪಿಸ್ಬಿಡ್ತಾನೆ. ಅವರಿಂದ ಈ ಒಡವೆಗಳನ್ನ ಕಾಪಾಡಬೇಕು ಅಂತಾನೆ ಇವನ್ನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಇನ್ನೂ ಯಾರಾದ್ರೂ ಕದ್ದು ಮುಚ್ಚಿ ಒಡವೆಗಳನ್ನ ಹಾಕೊಂಡಿದ್ರೆ ದಯವಿಟ್ಟು ಕೊಟ್ಬಿಡಿ. ಬಾಬಾ, ನೀವ್ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಈ ಒಡವೆಗಳಿಗೆ ನಾವ್ ಕಾವಲಿರ್ತೀವಿ. ಏನು ಶಂಕರ್ ಬಿದ್ರಿ ಸಾರು ಕಾವಲಿದ್ದು ಬಿಡ್ತಾರೆ. ಮೊದಲು ನಿಮ್ಮ ಚಡ್ಡಿ ಬನೀನುಗಳನ್ನು ಕಾಪಾಡ್ಕೊಡ್ರಿ. ಲೇ ಪಾಂಡುರಂಗ, ನಾವಿಬ್ರು ಈ ಮನೇಲಿ ಇರೋವರೆಗೂ ಯಾವ ಕಳ್ಳನು ಬಂದಿಲ್ಲಿ ಕಳ್ತನ ಮಾಡೋದಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಇಬ್ರು ಬಲಿ ಹಾಕ್ಬಿಡ್ತೀವಿ. ಲೇ ಇದ್ದೇ ಮಾತನ್ನ ಆಚೆ ಕಡೆ ಹೋಗ್ಬಿಟ್ಟು ಒಂದು 4-6 ಕಳ್ಳರನ್ನ ಹಿಡಿದು ಪೊಲೀಸರಿಗೆ ಸಹಾಯ ಮಾಡಿ ಅವಾಗ ನಾನು ನಿಮ್ಮನ್ನ ಕತ್ತೆಗಳ ಅಂತ ಕರೆಯೋ ಬದಲು ಕುದುರೆಗಳ ಅಂತ ಕರಿತೀನಿ. ಲೇ ವಿಟ್ಲ, ಇಷ್ಟ ದಿವಸ ಪಾಂಡುರಂಗ ನಮ್ನ ಕತ್ತೆಗಳು ಅಂತ ಬೈತಿದ್ದ, ಇನ್ಮೇಲಿಂದ ಕುದುರೆಗಳು ಅಂತ ಬೈತಾನಲ್ಲ. ನಮ್ ಸಾಯಕ್ ಯಾರ ಇದಾರೆ? ಆಂಜನೇಯ ಇದ್ದಾನೆ. ನಿನಗೆ ಆಂಜನೇಯ ಗೊತ್ತಾ? ಏನ ಹಿಂಗ್ ಮಾತಾಡ್ತೀಯಾ? ನಿನ್ನೆ ರಾತ್ರಿ ನನ್ ಕನ್ಸಲ್ ಬಂದಿದ್ರು. 2 ಬಾಳೆಹಣ್ಣನ್ನ ನೈವೇದ್ಯಕ್ಕೆ ಇಟ್ರೆ ನೀ ಕೇಳ್ ಕೊಡ್ತೀನಿ ಅಂತಂದ್ರು. ಹಾಗಿದ್ರೆ ಮೊದ್ಲು ಹೋಗಿ ಆಂಜನೇಯ ಹತ್ರ ಶಕ್ತಿ ಕೊಡು ಅಂತ ಕೇಳ್ಕೊ, ಗ್ಯಾರಂಟಿ ಕೊಟ್ಟೆ ಕೊಡ್ತಾನೆ. ಲೇ ದಂಡಪಿಂಡಗಳ, ನನ್ನ ಕೈನಲ್ಲಿರೋ ಬ್ರೀಫ್ ಕೇಸಲ್ಲಿ ದುಡ್ಡಿದೆ. ಇದನ್ನ ತಗೊಂಡೋಗಿ ನಾನು ಬ್ಯಾಂಕಿಗೆ ಕಟ್ತೀನಿ. ಎಷ್ಟಿದೆ ಬಾಬಾ? 10 ಲಕ್ಷ. ಇಷ್ಟೊಂದು ದೊಡ್ಡ ಜವಾಬ್ದಾರಿನ ಆ ಪಕ್ಷ ಯಾರಾದ್ರೂ ನಿಮಗೆ ವಹಿಸಿದಲ್ಲಿ ಅದನ್ನ ಹೇಗೆ ಸುರಕ್ಷಿತವಾಗಿ ತಗೊಂಡು ಹೋಗಿ ಮುಟ್ಟಿಸ್ಬೇಕು ಅನ್ನೋದನ್ನ ನಾನು ನೋಡಿ ಕಲ್ತ್ಕೊಳ್ಳಿ. ಈಗ ಏನು ನಾವು ನಿಮ್ ಸಹಾಯಕ್ಕೆ ಬರ್ಬೇಕು ಬೇಡವೋ? ಪ್ರಶ್ನೆ ಬೇರೆ ಕೇಳ್ತಿರಲ್ಲ, ಬಂದ್ರ ಕಾಪಾಡ್ರ. ಲೇ ವಿಟ್ಲ, ಇವಾಗ ನೀನ್ ಹೋಗ್ತಾ ಇಲ್ಲ ನಾನು ಹೋಗ್ಲಾ? ಅವನಿಗೆ ನಾನೇ ಸಾಕು. ಜೈ ಆಂಜನೇಯ. ಹೌದಾ? ಅವನಿಗೆ ನಾನೇ ಸಾಕ? ನಿಮ್ಮ ತಾಯಿನಗಳು? ತೊಳಿ ಬಾಬಾ ಬ್ರೀಫ್ ಕೇಸ್. ಅದು ಅಳಿ ಅಂದ್ರೆ ಅವ್ನು ಮೊದಲೇ ಒಂದು ಮಾತು, ನಿಮ್ಮನ್ನು ಹೊಡಿತೀನಿ ನಾನು ಒಂದಿದ್ರೆ ನಾನು ಹೇಗೋ ತಪ್ಸ್ಕೊಂಡ್ಬಿಡ್ತಿದ್ದೆ. ಯಾಕೆ ಮರೆ ಮಾಚಿ ದಾಳಿ ಮಾಡ್ಬಿಟ್ಟ, ತಪ್ಸ್ಕೊಳಕ್ ಆಗ್ಲಿಲ್ಲ. ಬಾಬಾ, ಶಕ್ತಿ ಒಂದಿದ್ರೆ ಸಾಲದು ಬಾಬಾ, ಜೊತೆ ಯುಕ್ತಿನೂ ಇರ್ಬೇಕು. ಇದನ್ನ ನನ್ನ ನೋಡಿ ಕಲ್ತ್ಕೊಡಿ. ಅವನ ಕಳ್ಳಂಗೊಂದು ಕೊಟ್ಟ 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 ಕಳ್ಳ ಇವನ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಣ ಬಿಟ್ಟ. ವೆರಿ ಗುಡ್. ಅದು ಬಿಟ್ಲಾ, ಟೇಕ್ ದಿಸ್ 200. ಇನ್ಮೇಲೆ ಹೀಗೆ ಸಾಹಸ ಮಾಡ್ತಾ ಇರಿ, ಮಸಾಲ ದೋಸೆ ತಿಂತಾ ಇರಿ. ನಮ್ ಬಿಟ್ಲಿನಂತ ಗಂಡಸು ಮನೆಗೊಬ್ಬ ಇದ್ರೆ ಸಾಕು, ಯಾವ ಮನೆಗಳಿಗೂ ಕಳ್ಳರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಾಕು ಸುಮ್ಮನೆ ಇರಲ್ಲ. ಅವನೇನು ಪ್ರೊಫೆಷನಲ್ ಕಳ್ಳ ಅಲ್ಲ,
ನೆನ್ನೆನೋ ಮೊನ್ನೆನೋ ಹೊಸ್ದಾಗಿ ವೃತ್ತಿಗೆ ಇಳಿದಿರ್ಬೇಕು. ಅವನು ಕಳ್ಬಟ್ಟಿ ಸರ ಬೇರೆ ಕುಳ್ಕೊಂಡ್ಬಿಟ್ಟಿದ್ದ. ಹಂಗಾಗಿ ನಮ್ಮ ಮಳೆಯನ್ ರೇಟ್ ಕೊಟ್ಟೆಟ್ಟಿಗೆ ಬಿದೋಗ್ಬಿಟ್ಟ. ನಾನೇ ಹೊಡೆದು ನೆಲ ಕುಳಿಸ್ಬಿಡ್ತಿದ್ದೆ, ಆದ್ರೆ ಅವ್ನು ನನ್ನ ಮರೆಮಾಸಿ ಹೊಡೆದ್ಬಿಟ್ಟ. ಹಾಬಿ ವಾಟ್ ಇಸ್ ದಿಸ್? ಅವನಷ್ಟು ಕಷ್ಟಪಟ್ಟು ಸಾಹಸ ಮಾಡಿ ಮನಿನ ಸೇವ್ ಮಾಡಿದಾನೆ, ಇವನ್ಗೆ ಶಬಾಷನ ಬದಲು ಆಡ್ಕೋತಿದ್ದೀರಲ್ಲ. ಬಿಡ್ರೆ, ಕಳೆನ್ ಹೊಡೆದಾಕಿದ್ದಕ್ಕೆ ನೀವೇನು ಒಳ್ಳೆ ಹೀರೋ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಏನ್ ಬಾಬಾ, ನನ್ನ ಮೇಲೆ ಇನ್ನೂ ನಿಮ್ಗೆ ಅನುಮಾನನಾ? ನಾನು ಬರೀ ಶಕ್ತಿಶಾಲಿ ಅಲ್ಲ, ಯುಕ್ತಿಶಾಲಿ ಮತ್ತೆ ಬುದ್ಧಿಶಾಲಿ ಕೂಡ. ಈಗ ನಿಮ್ಮ ಜೇಬನಲ್ಲಿ ಎಷ್ಟು ದುಡ್ಡಿದೆ ಅಂತ ನಾನು ಹೇಳ? ತಮಗೆ ಅಷ್ಟೊಂದು ಚಾಕಚಕ್ಯತೆ ಇದೆಯೋ? ಜೈ ಆಂಜನೇಯ. ಹೌದಾ? ನಿಜವಾಗ್ಲು ಅಷ್ಟೇನಾ? ನಿಮ್ಮ ತಾಯಣಗಳು? ಓಕೆ ಓಕೆ ಬಾಬಾ, ನಿಮ್ಮ ಬಲಗಡೆ ಜೇಬ್ನಲ್ಲಿ 500 ರೂಪಾಯಿಂದು ಒಂದು ನೋಟ್ ಇದೆ, ನಿಮ್ಮ ಎಡಗಡೆ ಜೇಬ್ನಲ್ಲಿ 500 ರೂಪಾಯಿಂದು ಒಂದು ನೋಟ್ ಇದೆ. ಅದು ಬಿಟ್ರೆ ನಿಮ್ಮ ಹತ್ರ ನಯಾ ಪೈಸೆನೂ ಇಲ್ಲ. ಅದು ಪದ್ದಪ್ಪ, ನಮ್ಮ ವಿಠ್ಠಲ್ ಮಹಾರಾಜರು ಇದ್ದಕ್ಕಿದ್ದಂಗೆ ಮಾನ್ ಶಕ್ತಿಶಾಲಿ ಆಗ್ಬಿಟ್ಟಿದ್ದಾರೆ, ಹಾಗೆ ಸಿಕ್ಕಾಪಟ್ಟೆ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಶಕ್ತಿ ಮತ್ತು ಬುದ್ಧಿ ಅವ್ರಿಗೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಿನಗೇನಾದ್ರೂ ಪರಿಕಲ್ಪನೆ ಇದೆಯೇನ? ಹೇಳಿ. ಅದನ್ನ ತಿಳ್ಕೊಂಡು ನೀನೇನೋ ಮಾಡ್ತ್ಯಾ? ಅಲ್ಲೇ ಅದು ನಾನು ಮನೆ ಯಜಮಾನ ಕಣ. ಆಮೇಡ ಅಲ್ಲ ಕಣ, ಈಗ ನೀನು ಬುದ್ಧಿವಂತ ಆಗ, ನಾನೇನು ಬೇಡ ಅಂತೀನ. ಆದ್ರೆ ಮನೆ ಯಜಮಾನನಿಗಿಂತನೂ ಬುದ್ಧಿವಂತ ಶಕ್ತಿಶಾಲಿ ಆಗ್ಬಿಟ್ರೆ ಮನೆ ಯಜಮಾನನಿಗೆ ಬೆಲೆ ಎಲ್ಲಿರುತ್ತೆ ಹೇಳು, ಅಲ್ವಾ? ಅಪ್ಪ, ಪದ್ದುನ ಪುಸಲಾಯಿಸಿ ರಹಸ್ಯನ ಬೇಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಅದು ನಿಮ್ಮ ಹಾಡಿನಲ್ಲೂ ಬರೋದಿಲ್ಲ. ವಿಠ್ಠಲ್ ಮಹಾರಾಜರವ್ರೆ, ಮನುಷ್ಯ ಎತ್ತೆತ್ತರಕ್ಕೆ 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 ಓದಂಗೆಲ್ಲ ನೆಲ ನೋಡೋದನ್ನ ಮರ್ತು ಬಿಡ್ತಾರಂತೆ. ತಾವು ಕೂಡ ಹಾಗೆ ಮಾಡ್ತಾ ಇದ್ದೀರಾ. ಇವತ್ತಲ್ಲ ನಾಳೆ ನಿಮಗೆ ಕಾದಿದೆ. ಈ ಮನೆಗೆ ದಾಳಿ ನಡೆಸೋದಿಕ್ಕೆ ಪಂಚಮಹಾಕಳ್ಳರು ಇವತ್ತಲ್ಲ ನಾಳೆ ಬರ್ತಾರೆ, ಆಗ ನಿಮಗೆ ಕಾದಿದೆ. ಏನು ಯಜಮಾನ್ರೆ? ಯಜಮಾನ್ರೆ, ಏನೋ ಶಬ್ದ ಆಗ್ತಾ ಇದೆ. ನೀನು ಗೊರಕೆ ಮಾಡೋದನ್ನ ಕಮ್ಮಿ ಮಾಡು, ಶಬ್ದ ನಿಲ್ಲುತ್ತೆ. ಹೋಗಿ ಮಾಡ್ಕೊ. ಯಜಮಾನ್ರೆ, ನಾನು ಎದ್ಮೇಲೂ ಶಬ್ದ ಆಗ್ತಾ ಇದೆ. ಹೌದಲ್ವಾ? ತುಂಡು ಪಂಚೆ, ಹಣೆಗೆ ಕುಂಕುಮ, ಇವರು ಪಂಚ ಮಹಾ ಕಳ್ಳರು ನನ್ನ ಮನೆಗೆ ನುಗ್ಬಿಟ್ಟಿದಾರಲ್ಲೇ. ಇರೋದ್ ಬರೋದನ್ನೆಲ್ಲ ಗಂಟ್ ಕಟ್ತಾ ಇದಾರೆ. ಗೊತ್ತು ತಾನೆ ನಾನು ಯಾರು ಅಂತ ಗೊತ್ತು ತಾನೆ? ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು ಪಾಂಡುರಂಗ ಗಂಡುಗಲಿ, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಇವ್ರಿಟ್ಟರಿಚ್ಚಿ ಹೊಡೆದ್ರ ಗುಣ ಅನ್ಯಾಯವಾಗಿ ನನ್ನ ಕೈಲಿ ವದೆ ತಿಂದು ಸತ್ತಾಗ್ತಾರಲ್ಲ ಇವರು. ನಾನೇನ್ ಮಾಡಕ್ಕಾಗಲ್ಲ, ಅವ್ರ ಅಣ್ಣನಲ್ಲಿ ಏನ್ ಬರ್ದಿದೀಯ ಅದೇ ಆಗ್ಲೇ. ನಗ್ತಾ ನಗ್ತಾ ನರಸಿಂಹರಾಜ ತರ ಬದುಕಬೇಕು ಅಂತ ಕನಸು ಕಟ್ಕೊಂಡಿರ್ತೀರೋ, ಮಧ್ಯರಾತ್ರಿಯಲ್ಲಿ ಬಂದು ನನ್ನನ್ನ ಜೂನಿಯರ್ ದರ್ಶನ ಮಾಡಿರ್ತೀರಲ್ಲೋ. ಹೋಗಿ ಹೋಗಿ ಗಂಡುಗಲಿ ಮನೆಗೆ ಕನ್ನ ಹಾಕೋದಕ್ಕೆ ಅಂತ ಬಂದಿದ್ರಲ್ಲ, ಒಬ್ಬೊಬ್ಬನಿಗೂ ಗುನ್ನ ಇಕ್ಬಿಡ್ತೀನಿ. ಯಾತ್ರಣ ನಾನು ಹಿಂಗ್ ಹೊಡಿತಾ ಇದ್ದೀರಾ? ನಮ್ಗೆ ಗೊತ್ತಾತ್ಯಾ? ನಮ್ಮೇಲೆ ಕೈ ಮಾಡ್ತೀಯಾ? ನಾವ್ ಯಾರು ಗೊತ್ತಾ? ಪಂಚಮಹಾಕಳ್ಳರು. ಈ ಪಂಚ ಮಹಾಕಳ್ಳರನ್ನ ಎದುರಾಕೊಂಡ್ರು ಇದುವರೆಗೆ ಯಾರು ಉಳಿದಿಲ್ಲ. ಅಣ್ಣ, ನನ್ನಂತ ಬಡಪಾಯಿ ಮನೆ ಕನ್ನ ಹಾಕ್ಬಿಟ್ರೆ ನಿಮ್ಗೆ ಏನನ್ನ ಸಿಕ್ಕುತ್ತೆ? ಅರ್ಕಲ್ ಬಟ್ಟೆ, ಮುರ್ಕಲ್ ತಟ್ಟೆ. ಇದೇ ಬೀದಿ ಕೊನೆಯಲ್ಲಿರೋ ರಾಜಕಾರಣಿ ಸಂಗಪ್ಪನ ಮನೆ ಕನ್ನ ಹಾಕಿ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಒಂದು ಸಲ ಕನ್ನ ಹಾಕ್ಬಿಟ್ರೆ ಜೀವನ ಪರ್ಯಂತ ಕೂತ್ಕೊಂಡೇ ತಿನ್ಬೋದು ಅಣ್ಣ. ಅಲ್ಲೂ ಕದೀತೀವಿ, ಮೊದ್ಲು ಇಲ್ಲಿರೋದನ್ನ ದೋಚ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿ ಏನೇನ್ ಇಟ್ಟಿದ್ಯಾ ಅನ್ನೋದೆಲ್ಲಾನು ಬಾಯ್ಬಿಡಿ ಇವಾಗ. ಯಾರಾದ್ರೂ ಅಡ್ಡ ಬಂದ್ರೆ ಇವನು ಅಡ್ಡ ಸಿಕ್ಕಾಕ್ಬಿಡ್ತೀವಿ. ಬೇಡಿಪ್ಪ, ನಮ್ಮ ವಂಶ ಉದ್ಧಾರ ಮಾಡಕ್ಕಿರೋನು ಇವನೊಬ್ರೆ. ಅತ್ತೆ, ನಾನೇ ನಿಮ್ ಪಾಲಿಗೆ ಸತ್ತೋಗ್ಬಿಟ್ನ. ಮತ್ತೆ ನೋಡ್ಕೊಂಡು ಸುಮ್ನೆ ನಿಂತಿದೀಯಲ್ಲ. ಬಿಟ್ಲ ನಿನ್ ಪೌರುಷನ ಇವ್ರಿಗೆಲ್ಲ ಪರಿಚಯ ಮಾಡ್ಸೋ. ಕಮಾನ್ ಅಟ್ಯಾಕ್. ಜೈ ಆಂಜನೇಯ. ಹೌದಾ? ನಿಜವಾಗ್ಲೂ ಪ್ರಭುವೆ, ನನಗೆ ಶಕ್ತಿ ಇದೆಯಾ? ನಿಮ್ಮ ತಾಯಿಯಾಗ್ಲೂ
ಇಲ್ಲಿ ತಟ್ಟಾಡ್ತಾ ಇದ್ದೀನಪ್ಪ. ಹಲೋ ಪೊಲೀಸ್ ಸ್ಟೇಷನ್, ಜಾರ್ಜ್ ಸ್ಪೀಕಿಂಗ್. ಪ್ಲೀಸ್ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಕಳ್ಳರು ಬಂದ್ಬಿಡಿದಾರೆ ಪ್ಲೀಸ್. ಮಾಸ್ತ್ರ ನಮ್ ಸಾಹೇಬ್ರು ಸುಸ್ತ್ರ ಸಾರ್, ಈ ಪಂಚ ಮಹಾಕಾರ್ಡನ್ನ ಒಂದು ತಿಂಗಳಿಂದ ಹುಡುಕ್ತಾ ಇದ್ವಿ, ಕಡೆಗೆ ಸಿಕ್ಕ ಬಿದ್ರಲ್ಲ. ಶಿಶುಪಾಲ ಗೊತ್ತಾನೆ ನಾನು ಯಾರಂತ ಗೊತ್ತಾನೆ. ಒಬ್ಬೊಬ್ಬರಿಗೂ ಅದಕ್ಕೆ ನೋಡು ಸಿಗಾಕೊಂಡ್ಬಿಟ್ರು, ಹಂಗೆ ಕಟ್ಟಾಕ್ಬಿಟ್ಟಿದ್ದೀನಿ. ಲೇ ಪಾಂಡ್ರಂಗ, ಆಡ ಮಾತ್ಗೆ ಅರ್ಥ ಬೇಡವನ? ಇನ್ಸ್ಪೆಕ್ಟ್ರೆ, ಈ ಕಳ್ಳರನ್ನೆಲ್ಲ ಹಿಡಿದು ಹೊಡೆದು ಕಟ್ಟಾಕಿದ್ದು ನಮ್ ವಿಟ್ಲ ಅಲ್ವಾ? ವಿಟ್ಲ ಅವ್ರೆ, ನಿಮ್ ಸಾಹಸ ಮೆಚ್ಚಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಟೆಂಪರರಿ ಕೆಲಸ ಕೊಡಿಸ್ತೀನಿ. ಏನದು? ಪೊಲೀಸ್ ಇನ್ಫಾರ್ಮರ್. ಸಾರ್, ಈ ಸ್ಮಗ್ಲಿಂಗ್ ಮಾಡೋರು ವೆಹಿಕಲ್ ನ ಬಳಸಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಆ ವೆಹಿಕಲ್ ಸಿಕ್ಕಾಕೊಂಡ್ರೆ ಮಾಲ್ ಸಿಕ್ಕಾಗೇನೆ. ಆನೆ ಸಿಕ್ಕಿದ್ರೆ ಬಾಲ ಸಿಕ್ದಂಗೆ ಅಂತ ನನಗೆ ಗೊತ್ತು ಕಣೋ, ಆದ್ರೆ ಸ್ಮಗ್ಲಿಂಗ್ ಮಾಡ್ತಾರ ವೆಹಿಕಲ್, ಅದ್ರ ನಂಬರ್ ಏನು ಅಂತ ಗೊತ್ತಾಗಬೇಕು. ಅದಕ್ಕೆ ಯಾಕೆ ಸರ್ ತಲೆ ಕೆಡ್ಸ್ಕೊಂತೀರಾ? ಅಲ್ಲಿ ನೋಡಿ ಬಿಟ್ಲ ಬರ್ತಿದ್ದಾನೆ, ಅವ್ನ್ ಕೇಳಿ ಹಿಡ್ಕೊಟ್ಬಿಡ್ತಾನೆ. ನೋಡಿ ಸರ್, ಅವ್ರೆ, ಅದೇನಾಯ್ತು? ಸರ್ ನೀವೇನು ಹೇಳಿ, 1 ನಿಮಿಷ ಟೈಮ್ ಕೊಡಿ, ನಾನೇ ಹೇಳ್ತೀನಿ. ಏನಿದು? ಇದು ಬೆಟ್ಟು, ಇದು ಬಾಲ. ಹೌದಾ ಪ್ರಭುವೆ? ನಿಜವಾಗ್ಲೂ ನೀವು ತಾಯಣೆಗಳು? ಸರ್, 10ನೇ ಕ್ರಾಸ್ ಅಲ್ಲಿ KA412366 ಅನ್ನೋ ಗಾಡಿ ಬರುತ್ತೆ. ಅದೇ ಗಾಡಿಲೇ ಸ್ಮಗ್ಲಿಂಗ್ ಆಗ್ತಿರೋದು. ನಿಜನಾ? ಸರ್, ನಂಬಿಕೆ ಬರಲಿಲ್ಲ ಅಂದ್ರೆ ಬನ್ನಿ 10ನೇ ಕ್ರಾಸ್ ಹೋಗೋಣ. ಸರ್, ಕಲ್ತಿಟ್ರು ನಿಜ ಹೇಳ್ಬಿಡ್ತಾರೆ, ಬನ್ನಿ ನೋಡೋಣ. ಎಲ್ಲಪ್ಪ ಗಾಡಿನೇ ಇಲ್ಲ. ಸರ್, ತಾಳಿದವನು ಬಾಳಿಯ ಮನುಷ್ಯ ಈ ಪ್ರಪಂಚಕ್ಕೆ ಬರಬೇಕಾದ್ರೆ 9 ತಿಂಗಳು ತಗೋತಾನೆ, ಅಂತಿದ್ರಲ್ಲಿ ಒಂದು ಗಾಡಿಗೆ ನೀವು 9 ನಿಮಿಷ ಕಾಯಿಲ್ಲ ಅಂದ್ರೆ ಹೆಂಗೆ ಸರ್? 9 ನಿಮಿಷ ಯಾಕೆ, 90 ನಿಮಿಷ ಬೇಕಾದ್ರೂ ಕಾಯ್ತೀವಿ. ಹೆಣ ಕಾದು ಕಾದು ನಮ್ ಸಾಹೇಬ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ನೋಡಿ ಸರ್, ಗಾಡಿ ಬಂತು. ನೀವು ಹೇಳಿದ ಗಾಡಿ ಬಂದೇ ಬಿಡ್ತಾರೆ ಸರ್. ಮೊದಲು ಗಾಡಿ ಗಡ್ಡೆ ಹಾಕಿ ಮಾಲ್ ಸಿಗುತ್ತೆ. ಏಯ್, ನೋಡಿದ್ರೆ ಸರ್, ಮಾಲ್ ಸಮೇತ ಹೇಗೆ ಹಿಡಿದು ಬಿಟ್ಟೆ ನಾನು. ಹಿಡ್ಕೊಂಡ್ರೆ ಸುಮ್ಮನೆ ನಿಂತಿರ್ಬೇಕಾದ್ರೆ ನಿಂದೆ ಗೋಳು. ಇವ್ ಹಿಡ್ಕೊಂಡು 4 ತದ್ಕೋ, ಇವ್ ನಿಂದೆ ರಾಕೆಟ್ ಎಲ್ಲ ಗೊತ್ತಾಗುತ್ತೆ. ಹೌದು ಬಿಟ್ಲ ಅವ್ರೆ, ಇಷ್ಟು ಪರ್ಫೆಕ್ಟ್ ಆಗಿ ಹೇಳಿದ್ರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ನ್ಯಾಯ ಅಂದ್ರೆ ನ್ಯಾಯ, ಜಯಾಂಜನೇಯ. ಎಲ್ಲಾ ಪೇಪರ್ ಅಲ್ಲೂ ಬಿಟ್ಲಂಗೆ ನ್ಯೂಸು. ಬರೀ ಪೇಪರ್ ಅಲ್ಲಿ ಅಷ್ಟೇ ಅಲ್ಲ, TV 10 ಅಲ್ಲಿ ನೆನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ವಿಶ್ಲ ಮಾಡಿರೋ ಸಾಹಸಗಳನ್ನ ತೋರಿಸಿ ಕೊಟ್ಟಾಡ್ಬಿಟ್ರಕ್ಕ. ಪತ್ತೆ ನುಯ್ಯೋ ಮಾಡ್ಕೊಂತ ಇರ್ಲಿ, ಮತ್ತೆ ಇವ್ರು ಯಾಕೆ ಒಳ್ಳೆ ಕರೆಂಟ್ ಹೊಟ್ಟು ಕಾಗೇಂದ್ರ ಕೂತಿದ್ದಾರೆ ಅಂತ ವಿಚಾರಿಸಿ ನಾನೇ ಬೇಡ ಅಂದೆ, ಇಟ್ಕೊಂಡಿಲ್ಲ ನಾನು ಇವ್ರನ್ನ ತಟ್ಕೊಂಡಿದ್ದೆ. ಅದೇನಾಯ್ತು ಅಂತ ಹೇಳ್ಬಾರ್ದಾ? ಚಂಪ ಚಂದ್ರ, ನನಗೆ ಕೆಲವೊಂದು ವಿಷಯಗಳನ್ನ ಜೀರ್ಣಿಸ್ಕೊಳಕ್ ಆಗಲ್ಲ. ಅಲ್ಲ ಅವ್ನು ಬಿಟ್ಟಲ್ಲ, ನಮ್ಮ ಮನೆ ಅಳಿಯ ಅದು ಬೇರೆ ಮಾತು. ಎಣ್ಣೆ ಮನೆ ಬಂದು ಇಲ್ಲ ಕಣೆ, ನಾನು ತಂದು ಹಾಕಿದ್ದನ್ನ ನಾಯಿ ತರ ತಿನ್ಕೊಂಡು ಬಿಟ್ಟಿರೋದು. ಏಕಾಏಕಿ ಫೋಟೋನಲ್ಲಿ ಟಿವಿನಲ್ಲಿ ಮೀರಿ ಮಿಂಚ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ನಾನು ಹೀಗೆ ಕೂತಿರೋದು. ಬಿಸಲ್ ಕಾ ಕಮ್ಜಾ ಚढ़ गए मानस पड़िया सुबह अंडे काल पट्टे रे ಅಂದ್ರೆ ಏನಿಲ್ಲ ಡ್ಯೂಟಿನಲ್ಲಿ ಇರ್ಬೇಕಾದ್ರೆ ಹೋಗೋ ಬರ ಅನ್ಬೇಡ. ಆಯ್ತು ಬಿಡಪ್ಪ. ಒಂದು ಸಂತೋಷವಾದ ಸುದ್ದಿ. ಅದಕ್ಕೆ ಕರ್ಬಿಡಿ ನೀನೆ. ಬನ್ನಿ ಸರ್. ಎಸ್ ಸರ್. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕೆಲಸದ ಮೇಲೆ ಕೋಟ್ ಮೇಲೆ ಹಾಕ್ಬಿಡಿ. ಸುಮ್ಮನೆ ಕೂತ್ಲ ಪಾಂಡುರಂಗ, ಅವನು ಸಾಧಾರಣವಾದ ವ್ಯಕ್ತಿ ಅಲ್ಲ. ಅವ್ನು ಮಾಡಿರೋ ಸಾಹಸಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಕ್ರೈಮ್ ಬ್ರಾಂಚ್ ಇಲಾಖೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಗೊತ್ತಾ? ನಮಸ್ಕಾರ ಸರ್. ಅಷ್ಟೇ ಅಲ್ಲ, ಹೌದು, ನನ್ನ ಜೊತೆ ಯಾವಾಗ್ಲೂ ಮೊತ್ತಲಿರ್ತಾನೆ. ನನ್ನ ಹತ್ರ ಗನ್ ಇರುತ್ತೆ, ಅವನ ಹತ್ರ ಗುಂಡಿರುತ್ತೆ. ಪಾಂಡುರಂಗ, ನಾನು ಬಿಟ್ಲ ಕಿಲಾಡಿ ಜೋಡಿ ಕಿಟ್ಟು ಪುಟ್ಟು ಎಂತವನೇ ಕಳ್ಳಾಗಿರ್ಲಿ ಮಟ್ಟ ಹಾಕ್ಬಿಡ್ತೀವಿ. ಇಷ್ಟು ದಿನ ಪದ್ದು ಬಿಟ್ಲನ ಕೆಲ್ಸಕ್ ಬಾರ್ದವ್ರು ಅಂತ ಬೈತಿದ್ರಲ್ಲ, ಈಗ ನೋಡಿ ಅವ್ರ ಲೆವೆಲ್ ಏನು ನಿಮ್ ಲೆವೆಲ್ ಏನು ಅಂತ. ಕ್ಷೇಮಗಳ ನನ್ಗಂತೂ ನನ್ ಬಿಟ್ಲ ಇನ್ಸ್ಪೆಕ್ಟರ್ ಆಗಿ ತುಂಬಾ ಖುಷಿ ಆಗೋಯ್ತಪ್ಪ. ಲೇ ಚಂಪಾ ಚಮೇಲೆ, ನೀನು ಆ ಮಾತು ಹೇಳ್ಬಿಟ್ಟೇನೆ. ಬರ್ತೀನಿ ಯಜಮಾನ್ರೆ.
ಬಿಟ್ಲ ಅವ್ರನ್ನೆಲ್ಲ ಹೊಡೆದು ಪೊಲೀಸ್ಗೆ ಒಪ್ಸಿದಕ್ಕೇನೆ ನಮ್ಮ ಮನೇಲಿ ಒಡವೆ ದುಡ್ಡು ಎಲ್ಲ ಉಳ್ಕೊಂಡಿರೋದು. ಇಲ್ಲ ಅಂತಿದ್ರೆ ಒಡವೆ ದುಡ್ಡಿನ ಜೊತೆಗೆ ನನ್ನ ಎತ್ತಾಕೊಂಡು ಹೋಗಿರೋರು. ಅಯ್ಯೋ ಶಿವನೇ, ಏನಪ್ಪ ಇದು? ಮನೆ ಮಂದಿ ಎಲ್ಲ ಏಕಾಏಕಿ ಪಕ್ಷ ಬದಲಾಯಿಸ್ಬಿಟ್ಟು ಅವ್ರ ಕಡೆ ಬಿಟ್ಲವ್ರೆ. ಕಾರ್ ಬೇಕಾ ಜೀಪ್ ಬೇಕಾ ಒಂದು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಕಳ್ಸ್ಕೊಡ್ತೀನಿ. ಅಷ್ಟೇ ಯಾಕೆ ಏರೋಪ್ಲೇನ್ ಬೇಕಾ, ಹಡಗ್ ಬೇಕಾ, ಇಲ್ಲ ಸಬ್ಮರೀನ್ ಬೇಕಾ ಹೇಳಿ. ಇನ್ಸ್ಪೆಕ್ಟರ್ ಶಿಶುಪಾಲ್, ವಾಟ್ ಇಸ್ ದಿಸ್ ಸಬ್ಮೇರಿ? ಅವರು ಗೊತ್ತಿರುತ್ತಾನೆ ನಿಮ್ಗೆ ಹೇಳ್ಕೊಡೋದಕ್ಕೆ. ಹೋಗಿ ನಿಮಗೂ ಸಿಸ್ಟರ್ ಮೇರಿ ಅವ್ರ ತಂಗಿನ ಸಬ್ಮೇರಿ. ನೋಡಿ ಮಿಸ್ಟರ್ ವಿಠಲ್, ನಿಮ್ಮಿಂದ ತುಂಬಾ ಕೆಲಸ ಆಗೋದಿದೆ. ಇನ್ನು ನಾವು ಬರ್ತೇವೆ. ಐ ಆಮ್ ಸೋ ಹ್ಯಾಪಿ. ತಗೊಳ್ಳಿ 200 ಪೀಸ್ ಮಸಾಲೆ ದೋಸೆ ತಿನ್ನಿ. ಅತಿಗೆ ನೀವು ಇಷ್ಟು ದಿವಸ ಕೊಡ್ತಿದ್ದ ದುಡ್ಡನ್ನ ನಾವು ಪ್ರೀತಿಯಿಂದ ತಗೋತಾ ಇದ್ವಿ. ಆದ್ರೆ ಇನ್ಮೇಲೆ ಕೊಡಕ್ ಹೋಗ್ಬೇಡಿ. ನಾನೀಗ ಸ್ಟೇಟ್ ಲೆವೆಲ್ ಪೊಲೀಸ್ ಆಫೀಸರ್. ಈ ಮಣ್ಣಿರೋನೆಲ್ಲ ಸಾಕೋ ಶಕ್ತಿ ಆ ದೇವ್ ನನ್ಗೆ ಕೊಟ್ಟಿದ್ದಾನೆ. ಏನು ಮಹಾಶಕ್ತಿ ಬಂದ್ಬಿಟ್ಟಿದೆಯಾ ನಿನಗೆ? ಜೈ ಆಂಜನೇಯ. ಹೌದಾ? ಓ, ಹಂಗ್ ಮಾಡಿದ್ರೆ ಹಂಗಾಗುತ್ತಾ? ನಿಮ್ಮ ತಾಯಿನ ಬಾಬಾ ಇಲ್ಲಿ ನಂಗೆ ಹೊಡೆಯಕ್ ಬನ್ನಿ ನೋಡೋಣ. ನೀನು ಆಫರ್ ಕೇಳ್ತಾ ಇದೆಯಲ್ಲ, ತಗೊಳಪ್ಪ. ಇದೇನು ಈ ಕಡೆ ತಿರುಗ್ತಾನೆ ಇಲ್ಲ, ಸ್ವಲ್ಪ ಸರಿ ಮಾಡಿ ಬಾ. ಅರ್ಧ ಗಂಟೆ ಆದ್ಮೇಲೆ ಅದೇ ಸರಿ ಹೋಗುತ್ತೆ. ಹಲೋ, ಈ ಕಡೆಯಿಂದ ಪಾಂಡ್ರಂಗ ಗಂಡಿಗಲಿ ಅದೇ ತಿದ್ರದು ಆ ಕಡೆಯಿಂದ ನಾನು ರತನ್ಜಿ. ಬೋಲೋ ರತನ್ಜಿ. ನನ್ನ ಹತ್ರ ಬೆಲೆ ಬಾಳೋ ಆಂಟಿಕ್ ಕೂತಿದೆ, ಅದನ್ನ ಕಡಿಮೆ ಬೆಲೆಗೆ ಮಾರಬೇಕು ಅಂತ ಇದ್ದೀನಿ. ಯಾರು ಕೊಡಕ್ ಹೋಗ್ಬೇಡ, ನಾನೇ ಬಂದು ಕೊಂಡ್ಕೊಡ್ತೀನಿ. ನೀನು ಮಾಮೂಲಿ ವೇಷದಲ್ಲಿ ಬಂದ್ರೆ ಇಬ್ರು ಸಿಕ್ಕಾಕೊಂಡ್ಬಿಡ್ತೀವಿ. ಬೇರೆ ಬೇರೆ ವೇಷದಲ್ಲಿ ಬಾ. ವೇಷನ ಬಂದಿಸ್ಕೊಂಡು ಬಾ ಅಂತ ಕರೆ ಕೊಡ್ತಿದ್ಯಾ ಅಂದ ಮೇಲೆ ಅದು ಕದ್ದು ಮಾಲೆ ಆಗಿರ್ಬೇಕು, ಭಾರಿ ಮಾಲೆ ಆಗಿರ್ಬೇಕಲ್ವಾ? ಆಯ್ತು ಬಿಡು, ನೀವೇನು ಯೋಚನೆ ಮಾಡಬೇಡ. ನಾನು ಯಾವ ಗೆಟಪ್ಪಲ್ಲಿ ಬರ್ತೀನಿ ಅಂತ ನಿಂಗೆ ಗೊತ್ತಾಗಲ್ಲ. ಎಂಟಿ ಕ್ಲಾಸ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಸಂಜೆ ನೀನೇನು ಯೋಚನೆ ಮಾಡಬೇಡ, ನಾನು ಈಗ ಬಂದೆ. ಏನ್ ಯಜಮಾನ್ರೆ, ಎಲ್ಲಿಗೋ ಹೊರಟ್ರಿ? ನಮ್ಮ ಕೆಲಸ ನೆಗದ ಬಿದ್ದಂಗೆ. ನನ್ನ ಜೊತೆ ಕರ್ಕೊಂಡು ಹೋಗಿ ಕೆಲಸ ಆಗೇ ಆಗುತ್ತೆ. ಜೊತೆ ಕರ್ಕೊಂಡು ಹೋಗ್ತೀನಿ. ಆ ಕೆಲಸ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನಿನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಮಾಸ್ತ್ರ ನಮ್ ಸಾಬ್ರು ಸುಸ್ತ್ರೆ ಬಂಗ್ಲೆಗಳಲ್ಲಿ ಕದಿಲಿ, ಆದ್ರೆ ದೇವಸ್ಥಾನದಲ್ಲಿ ಕದಿಯೋದಂದ್ರೆ ಏನ್ ಅರ್ಥ? ಈಗ ಯಾವ ದೇವಸ್ಥಾನದಲ್ಲಿ ಕಳುವಾಗಿದೆ? ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕಳ್ಳರು ನುಗ್ಗಿ ದೇವ್ರ 3 ನಾಮ ಹಾಕಿ ಇರೋ ಬರೋದೆಲ್ಲ ದೋಚ್ಕೊಂಡೋಗಿದ್ದಾರೆ. ಮುಂದೆ ಬಿಟ್ಟಿಲ್ಲ ಅಂತೀನಿ. ದೇವರ ಒಡವೆಗಳನ್ನ ಕದ್ದಮ್ಗೆ ಒಳ್ಳೇದಾಗಲ್ಲ. ಅವನು ಒಂದಲ್ಲ ಒಂದಿನ ಸಿಕ್ಕು ಬಿದ್ದೇ ಬೀಳ್ತಾನೆ. ಸಾರ್, ಅವ್ರಿಗೆ ಹಿಂದೆ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ಬಿಟ್ರೆ ಅಷ್ಟನ್ನ ಅವ್ರನ್ನ ಹಿಡ್ದಾಕ್ಬೇಕು. ಅದಕ್ಕೆ ನಮಗೆ ಬಿಟ್ಲಾಬೇಕು. ಮಿಸ್ಟರ್ ವಿಠಲ್ ಸರ್, ದೇವಸ್ಥಾನದಲ್ಲಿ ಒಡವೆಗಳು ಕಳ್ತನ ಆಗಿದೆ. ಆ ಕಳ್ಳರು ಸಿಟಿಯಿಂದ ಎಸ್ಕೇಪ್ ಆಗೋಷ್ಟು ನಾವು ಅವ್ರನ್ನ ಹಿಡಿದಾಕ್ಬೇಕು. ಇದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ನನಗೆ ಪ್ರಮೋಷನ್, ನಿನ್ ಕೆಲಸ ಪರ್ಮನೆಂಟ್. ಸರ್ ನಂಗೆ ಸರ್, ರಿಟೈರ್ಮೆಂಟ್. ಒಂದು ನಿಮಿಷ ಟೈಮ್ ಕೊಡಿ. ಅವ್ರೆಲ್ಲಿದ್ದಾರೆ ಅಂತ ನಾನು ಹೇಳ್ತೀನಿ. ಜೈ ಆಂಜನೇಯ. ಅವ್ರು ಅಲ್ಲಿದ್ದಾರಾ? ನಿಮ್ಮ ತಾಯಿನಾಗ ಫಾಲೋ ಮೀ. ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದೀಯಾ? ಮಾಡೋದಕ್ಕೆ ಬೇರೆ ಏನು ಕೇಮ್ ಇರ್ಲಿಲ್ವಲ್ಲ, ಹನಿಮೂನಿಗೆ ಅಂತ ಎತ್ತ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ಯಾಕೆ ಕಾಟೇಜ್ ಕಾಣ್ತಾ ಇಲ್ಲ? ತೆಪ್ಪ ನಿಂತ್ಕೊಳ್ಳೆ, ಯಾವ್ದೋ ಒಂದು ಡೀಲ್ ಕುದುರ್ಸೋದಿದೆ, ಸ್ವಲ್ಪ ಹೆಲ್ಪ್ ಮಾಡು. ನಾನು ಇಷ್ಟೆಲ್ಲ ರೆಡಿ ಆಗಿ ಬಂದಿದ್ದೀನಿ. ನನ್ನ ಏನಾರು ಬೈದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ. ಚಂಪಚಮೇಲೆ ನೋಡು, ನಾನು ಬಹಳ ದಿವಸ ಮೇಲೆ ಬಟ್ಟೆಗಳಿಗೆ ಅಂತ ಸಿಕ್ಕಾಪಟ್ಟೆ ಬಂಡವಾಳ ಹೂಡ್ಬಿಟ್ಟಿದ್ದೀನಿ. ಹೇಗಾದ್ರೂ ಮಾಡಿ ಈ ಡೀಲ್ ನಂಗೆ ನೀನು ಕಟ್ಟಿಸ್ಬಿಡ್ಬೇಕು. ಇದು ಒಂದು ಡೀಲ್ ನೀನು ಕಟ್ಕೊಂಡ್ಬಿಡ್ತು ಅಂದ್ರೆ ನಾನು ನಿನಗೆ ನೋಡು, ಇದು ಆಲ್ಫ್ಯಾಂಡ್ ಇದೆಯಲ್ಲ, ಅದನ್ನ ಕಿತ್ಬಿಟ್ಟು ಅದಕ್ಕೆ ಚೇರ್ ಬೆರೆಸಿ ತಿನ್ನಿಸ್ತೀನಿ. ನಾನು ಪಾಂಡ್ರಂಗ ಕಟ್ಟಿದ್ದೇನೆ. ಗುರ್ತು ಸಿಗ್ಲಿಲ್ಲ. ಈ ಗುರ್ತು ಪರಿಚಯ ಆಮೇಲೆ ಮಾಡ್ಕೊಳ್ಳೋಣ. ಮಾಲೆ ನೋಡಿ ನೋಡಿ ನೋಡಿ. ಏನು ಎಲ್ಲ ಗೋಣಿ ಚೀಲದಲ್ಲಿ ಕಟ್ಟಿಟ್ಬಿಟ್ಟಿದ್ರಲ್ಲ, ಒಳಗಡೆ ಏನಿದೆ? ಕದ್ಮಾಲು ಎಲ್ಲ ಅಪ್ಪಟ್ಟು ಬಂಗಾರ. ಮಾಡಿದ್ರೆ 50 ಲಕ್ಷಕ್ಕೆ ಹೋಗುತ್ತೆ. ನನಗೆ ದುಡ್ಡು ಅರ್ಜೆಂಟಿದೆ, 10 ಲಕ್ಷ ಕೊಟ್ಬಿಡಿ. ಏನೇ 10 ಹುಣಸೆ ಬೀಜ ಬೇಕು ಅನ್ನೋ ಹತ್ರ 10 ಲಕ್ಷ ಕೇಳ್ತಾ ಇದ್ದಾರೆ. ಸಜ್ಜಿ, ನನಗೂ ಬೇಡ ನಿನಗೂ ಬೇಡ, 2 ಮೂಟೆ ಮಧ್ಯೆ 2.5 ಲಕ್ಷ ಕೊಡ್ತೀನಿ. ಯಾವನಾರು ಅಲ್ಲಾಡಿದ್ರೆ ಫಿನಿಶ್ ಮಾಡ್ಬಿಡ್ತೀನಿ. ನಿನ್ನ ಕೊಬಾಯ್. ನಾವು ಈಗ ತಾನೇ ಯುಕೆಯಿಂದ ಬಂದಿದ್ದೀವಿ. ದೇವ್ರ ಒಡವೆಗಳನ್ನ ಡೀಲ್ ಮಾಡಕ್ ಬಂದಿದ್ದೀನಿ ಅಂತ ನಿಜ ಹೇಳ್ತೀನಿ. ವೆಲ್ ಡನ್ ಮಿಸ್ಟರ್ ವಿಠಲ್. ಏನ್ ಮುಖ ನೋಡ್ತಾ ಇದೆಯಾ? ಇವತ್ತು ಶೂಟ್ ಮಾಡಕ್ ಬೇಡ ಕಣ ಬಿಟ್ಲ. ನಮ್ ಬಾವನ್ ವಯಸ್ಸಿದ್ದಂಗಿದೆ. ಏನ್ ಬಂತು? ನಾನ್ ಕಣ ನಿಮ್ ಭಾವ. ನಾನು ಚಂಪ. ಬಾವನ ಮುಂದೆ ಬಾಬನೂ ಇಲ್ಲ, ಚಂಪನೂ ಇಲ್ಲ. ದೇವ್ರು ಹೊಡೆದ ದೇವ್ರನ್ನ ದೇವ್ರು ಕ್ಷಮಿಸ್ಬೋದು, ಆದ್ರೆ ಈ ವಿಠಲ ಕ್ಷಮಿಸಲ್ಲ. ಬೇಡ ಓಡ್ಬೇಡಿ, ಶೂಟ್ ಮಾಡ್ಬಿಡ್ತೀನಿ. ಬಾಬಾ ಓಡ್ಬೇಡಿ, ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ಬಿಡ್ತೀನಿ. ಓಡ್ಬೇಡಿ ಬಾಬಾ. ಬಾಬಾ
ಶೂಟ್ ಮಾಡ್ಬಿಡ್ತೀನಿ ಬಾಬಾ, ಓಡ್ಬೇಡಿ ಬಾಬಾ, ಬಾಬಾ ಶೂಟ್ ಯಾರನ್ನಪ್ಪ ನೀ ಶೂಟ್ ಮಾಡೋದು? ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಹಗಲ್ಗನಸು ಬೇರೆ ಕಾಣೋದಕ್ಕೆ ಶುರು ಮಾಡಿದ್ಯೇನ? ಇನ್ನೊಂದು ಸಲ ಏನಾದ್ರೂ ಈ ಹಗಲ್ಗನಸನ್ನು ಕಂಡು ನಾನೇ ನಿನ್ನ ಶೂಟ್ ಮಾಡ್ಬಿಡ್ತೀನಿ.